ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಏನು ಮಾಡ್ತಾ ಇದ್ದೀನಿ, ಐ ಫೆಲ್ಟ್ ಲೈಕ್ ಸ್ವಲ್ಪ ಬರ್ಗರ್ ಅಥವಾ ಸ್ಯಾಂಡ್ವಿಚ್ ತಿನ್ನೋಣ ಅಂತ. ಬಟ್ ಐ ಆಮ್ ಆನ್ ಡಯಟ್ ರೈಟ್, ಸೊ ಐ ಕೆನಾಟ್ ಹ್ಯಾವ್ ಎನಿ ಜಂಕ್. ಸೊ ಇವತ್ತು ಹೆಲ್ದಿ ಸ್ಯಾಂಡ್ವಿಚ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡ್ತೀನಿ ನೋಡ್ಕೊಂಬರೋಣ. ಐ ಹ್ಯಾವ್ ಆಲ್ರೆಡಿ ಚಾಪ್ಡ್ ಆ್ಯಂಡ್ ಪೀಲ್ಡ್ ಆಲ್ ದ ವೆಜಿಟೇಬಲ್ಸ್. ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವತ್ತು 2 ಥರದ ಪ್ಯಾಟಿ ಮಾಡೋಣ. ಒಂದು ಅಪ್ಪರ್ ಪ್ಯಾಟಿ ಆ್ಯಂಡ್ ಬಿಲೋ ಪ್ಯಾಟಿ ಆ್ಯಂಡ್ ಅಗೇನ್ ಡೌನ್ ಪ್ಯಾಟಿ. ಸೊ ಮೇಲ್ಗಡೆ ಕೆಳಗಡೆದು ಒಂದೇ ಥರ ಇರುತ್ತೆ, ಮಧ್ಯದಲ್ಲಿರೋದು ಡಿಫ್ರೆಂಟ್. ಸೊ ಆ ಥರ ಮಾಡಿ ಸಾಸ್ ಮಾಡಿ ಫುಲ್ ಎಲ್ಲ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ಆಲೂ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾಬೇಜ್ ಕಟ್ ಮಾಡ್ಕೊಂಡಿದ್ದೀನಿ, ಇದು ಸ್ವೀಟ್ ಪೊಟ್ಯಾಟೊ ಆ್ಯಂಡ್ ಬೀಟ್ರೂಟ್. ಆ್ಯಂಡ್ ದೆನ್ ಇಲ್ಲಿ ನಾನು 1 ಎಗ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ, ಹಾಫ್ ಕಾರ್ನ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಈಗ ಒಂದೊಂದಾಗೆ ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಫಸ್ಟ್ ಆಲೂ ಗ್ರೈಂಡ್ ಮಾಡ್ಕೊಳ್ತಿದ್ದೀನಿ, ಬಿಕಾಸ್ ಬೀಟ್ರೂಟ್ ಮಾಡ್ಕೊಂಡ್ಬಿಟ್ರೆ ಕಲರ್ ಬಂದ್ಬಿಡುತ್ತೆ, ಕಲರ್ ಬೇಡ ಅದಕ್ಕೆ. ಸ್ವಲ್ಪ ಟೊಮ್ಯಾಟೊ, ಪುದೀನ, ಕ್ಯಾಬೇಜ್ ಪೇಸ್ಟ್ ಆಯಿತಾ. ಇದೊಂದು ಸ್ವಲ್ಪ ಈ ಥರ ಇರುತ್ತೆ, ನಾವು ಸ್ವಲ್ಪ ನೀರು ಬಿಟ್ಕೊಳತ್ತಲ್ವ ಅಲ್ವಾ. ಆ್ಯಂಡ್ ದೆನ್ ಈ ಕಡೆಗೆ ಬಂದರೆ ಬೀಟ್ರೂಟ್, ಕ್ಯಾಬೇಜ್ ಆ್ಯಂಡ್ ಸ್ವೀಟ್ ಪೊಟ್ಯಾಟೊ. ಇದೊಂದು ಸ್ವಲ್ಪ ರಫ್ ಇರಬೇಕು, ಯಾಕಂದರೆ ಇದು ಪ್ಯಾಟಿ ಅಲ್ವಾ, ಇದು ಸ್ವಲ್ಪ ಗಟ್ಟಿ ಇರಬೇಕು. ಪೊಟ್ಯಾಟೊ ಸ್ವಲ್ಪ ಹಾಗೆ ಆಗುತ್ತೆ, ನೋ ಇಶ್ಯೂಸ್. ನಿಮಗೇನಾದರೂ ಇಲ್ಲ ನನಗೆ 2 ಹಾಗೆ ಬೇಕು ಅಂದರೆ ಸ್ವಲ್ಪ ಬೀಟ್ರೂಟ್ ಹಾಕೋಬೋದು. ಈ ಥರ ಕ್ಲೀನಾಗಿ ಕಲಿಸ್ಕೊಳ್ಳೋಣ. ಇದಕ್ಕೆ ಯಾವುದೇ ಥರದ್ದು ಉಪ್ಪು ಹಾಕಕ್ಕೆ ಹೋಗ್ಬೇಡಿ. ಇದಕ್ಕೆ ಯಾವುದೇ ಥರ ಉಪ್ಪು ಹಾಕಕ್ಕೆ ಹೋಗಬೇಡಿ, ಯಾವುದೇ ಥರ ಟೇಸ್ಟ್ ಬೇಡ. ಇಟ್ ಈಸ್ ಅ ನ್ಯಾಚುರಲ್ ಟೇಸ್ಟ್, ಯಾಕಂದರೆ ನಾವು ಸಾಸಲ್ಲಿ ಅದೆಲ್ಲ ಹಾಕ್ತೀವಲ್ವ. ಈ ಥರ ಚಿಕ್ಕದಾಗಿ ಹಾಕ್ಕೊಳ್ಳೋಣ. ಸೊ ಬರ್ಗರ್ ವಿಲ್ ಲುಕ್ ಲೈಕ್ ದಿಸ್. ಇದೇನು ಸೀದೋಗಿಲ್ಲ, ಪ್ರಾಪರಾಗಿ ಫ್ರೈ ಆಗಿದೆ. ನೀವು ಬೀಟ್ರೂಟ್ ಫ್ರೈ ಮಾಡಿದ್ರೆ ಹಿಂಗೆ ಆಗೋದು. ಲುಕ್ ಅಟ್ ದಿಸ್. ಸೊ ಇದನ್ನ ಈಗ ಟೇಸ್ಟ್ ಮಾಡೋ ಟೈಮ್. ಐ ಮೀನ್ ಇಟ್ ಲುಕ್ಸ್ ಗುಡ್ ಆ್ಯಕ್ಚುಲಿ. ಓಕೆ, not bad. It's quite good. ತಿನ್ಬೋದು. ಮತ್ತೆ ಮಾಡ್ತೀನಾ ಇಲ್ಲ, ಬಿಕಾಸ್ ತುಂಬ ಟೈಮ್ ತೊಗೊಳತ್ತೆ ಇದನ್ನು ಮಾಡೋದಕ್ಕೆ. ಒಂದು ನಿಮಿಷ. ಮತ್ತೆ ಮಾಡ್ತೀನಾ ಇಲ್ಲ, ಯಾಕೆ ಅಂದರೆ ತುಂಬ ಟೈಮ್ ತೊಗೊಳತ್ತೆ ಮಾಡೋದಕ್ಕೆ. ಬಟ್ ಫಿಲ್ಲಿಂಗ್ಸ್ ಯು ಕ್ಯಾನ್ ಸಿ it's so good. Okay guys, it looks yummy. Let me have it. Bye bye.